ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ, ಸೊಲ್ಲಾಪುರ ಜಿಲ್ಲೆ, ಮಹಾರಾಷ್ಟ್ರ. ಕರುನಾಡಿನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಇಂದು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ಅಕ್ಷಯ ತೃತೀಯ ದಿವಸ ಕೂಡ ಇದೆ. ಬಸವಣ್ಣನವರ ಜನ್ಮ ದಿವಸ, ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ಇಂದಿನ ಈ ಶುಭ ಸಂದರ್ಭದಲ್ಲಿ NTA ನೆಟ್ ವತಿಯಿಂದ ಒಂದು ಜೂನ್ 18, 2024 ನಡೆಯಲಿರುವ ನೆಟ್ ಎಕ್ಸಾಮದ ಆನ್ಲೈನ್ ಅಪ್ಲಿಕೇಶನ್ ಡೇಟನ್ನು ಹೆಚ್ಚಿಸಿದ್ದಾರೆ. ಇವತ್ತು 10 ಮೇ, ಇವತ್ತೇ ಕೊನೆಯ ತಾರೀಕಿತ್ತು. ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕುವ ಒಂದು ಕೊನೆಯ ತಾರೀಕು ಇವತ್ತು ಇತ್ತು. ಅದನ್ನು ಇನ್ನೂ 5 ದಿವಸಗಳಿಗಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ದಯವಿಟ್ಟು ಯಾರು ನೆಟ್ ಅಪ್ಲಿಕೇಶನ್ ಹಾಕಿಲ್ಲವೋ ಅಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ನೆಟ್ ಅಪ್ಲಿಕೇಶನ್ನ ಹಾಕಿ ಜೂನದಲ್ಲಿ ನಡೆಯುವಂಥ ನೆಟ್ ಎಕ್ಸಾಮ್ ಬಗ್ಗೆ ಭರ್ಜರಿಯಾಗಿ ತಾವೆಲ್ಲರೂ ತಯಾರಿ ನಡೆಸಿ ಬರುವ ಪರೀಕ್ಷೆಯಲ್ಲಿ ತಾವೆಲ್ಲರೂ ಪಾಸ್ ಆಗಬೇಕು. KSET ಪರೀಕ್ಷೆಯ ಫಲಿತಾಂಶ ಶೀಘ್ರದಲ್ಲಿ ಬರಲಿದೆ. ಆಲ್ರೆಡಿ KEದವರು ಒಂದು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಎಷ್ಟು ಜನರೇ ಆಗುತ್ತದೆ ಆಗುವುದಿಲ್ಲ ಅನ್ನೋದು ತುಂಬ ಎಲ್ಲ ವಿದ್ಯಾರ್ಥಿಗಳು ಫೋನ್ ಕರೆ ಮಾಡಿ ಕೇಳುತ್ತಿದ್ದಾರೆ. ಎನಿಹೌ ನಿಮ್ಮ ರಿಸಲ್ಟ್ ಬರಬೇಕು ಅನ್ನೋ ಒಂದು ಆಸೆ ಇದೆ. ರಿಸಲ್ಟ್ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ನೆಟ್ಗಾಗಿ ತಯಾರು ಮಾಡಿ. ಯಾರ್ದು ರಿಸಲ್ಟ್ ಬರುವುದಿಲ್ಲವೋ ಅಂಥ ವಿದ್ಯಾರ್ಥಿಗಳು ಕೂಡ ನಿರಾಶೆ ಹೊಂದದೆ ಪ್ರಯತ್ನವನ್ನು ಬಿಡದೆ ಮತ್ತೆ ಮರಳಿ ಪ್ರಯತ್ನ ಮಾಡಬೇಕು. ಜೂನದಲ್ಲಿ ನಡೆಯುವಂಥ ನೆಟ್ ಎಕ್ಸಾಮನ್ನು ಎದುರಿಸಿ ನೆಟ್ ಎಕ್ಸಾಮನ್ನು ನೀವು ಪರೀಕ್ಷೆ ಪಾಸ್ ಮಾಡಬೇಕು. ಸೊ ನೆಟ್ಗಾಗಿ ಏನು ಅವಶ್ಯಕತೆ ಇದೆಯೋ ಅದನ್ನು ನಾನು ನನ್ನ ಬುಕ್ಕದಲ್ಲಿ ಬರೆದಿದ್ದೇನೆ. ನನ್ನ ಬುಕ್ ಕೂಡ ತಾವೆಲ್ಲರೂ ಓದಿ ನೀವು ಕೂಡ ಬೆಳೆಯಿರಿ, ನಿಮ್ಮ ಜೊತೆಗೆ ನನ್ನನ್ನು ಕೂಡ ಬೆಳೆಸಿರಿ. ನನ್ನ ಅನುಭವ ನಿಮ್ಮ ಜೊತೆಗಿದೆ. ನಿಮಗಿಂತ ನಾನು ಒಂದು ಕೆಲಸದಲ್ಲಿ ಮಾತ್ರ ನಾನು ನಿಮಗಿಂತ ಒಂದು ಹೆಜ್ಜೆ ಮಾತ್ರ ಮುಂದಿದ್ದೇನೆ. ನಾನು ದೊಡ್ಡವನಲ್ಲ. ಬಸವಣ್ಣನವರು ಒಂದು ಮಾತನ್ನು ಹೇಳಿದರು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ದೊಡ್ಡವರಿಲ್ಲ. ವಿದ್ಯಾರ್ಥಿ ಮಿತ್ರರೇ, ನಾನು ನಿಮಗಿಂತ ದೊಡ್ಡವನಲ್ಲ, ನಾನು ನಿಮಗಿಂತ ಚಿಕ್ಕವನೇ. ಆದರೆ ಏನೋ ಕೆಲವೊಂದು ಸರ್ಟಿಫಿಕೇಟ್ಗಳು, ಬೇರೆ ಬೇರೆ ರಾಜ್ಯದ ಸರ್ಟಿಫಿಕೇಟ್ಗಳು ನನ್ನ ಹತ್ರ ಬಂದಿವೆ ಅಂತ ತಿಳ್ಕೊಂಡು ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ. ಅರಿವೇ ಗುರು ಅಂತೇಳಿ ಕರೀತಾರೆ. ಬಸವಣ್ಣನವರು ಅದೇ ಹೇಳಿದ್ರು, ಅರಿವೇ ಗುರು. ಅರಿವು ಆಗಬೇಕು. ನನಗೆ ಅರಿವೇ ಆಗಿದೆ. ಆ ಅರಿವೇ ನನಗೆ ಇಂದು ಗುರು. ನಾನು ನನಗೆ ತಿಳಿದಂಥ ಒಂದು ಅನುಭವ, ನಾನು ಎಲ್ಲಿ ಎಡವಿದ್ದೇನೆ, ನಾನು ಏನು ಮಾಡಿದರೆ ಪಾಸಾಗುತ್ತೇನೆ ಅನ್ನೋದನ್ನು ಕಂಪ್ಲೀಟ್ ಬೇಸಿಕ್ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಾಗಿದೆ. ಸೊ ನನ್ನ ಅನುಭವ, ನನ್ನ ಅರಿವು ನಿಮಗಾಗಬೇಕು. ಅರಿವೇ ಗುರು ಅಂತೇಳಿ ಕರಿತಾರೆ. ನಾವು ಎಡವಿ ಬಿದ್ದಾಗ ನಾವು ತಿದ್ದುಕೊಳ್ಳಬೇಡ. ನಾನು ಯಾವ ಅನುಭವಗಳನ್ನು ಪಡೆದಿದ್ದೇನೋ ನನ್ನ ಅನುಭವಗಳಿಂದ ನೀವು ಪಾಠ ಕಲಿತು ನೀವು ಜೀವನದಲ್ಲಿ ಯಶಸ್ವಿಯಾಗಬೇಕು. ಸೊ ಪೇಪರ್ 1 ತುಂಬ ಇಂಪಾರ್ಟೆಂಟ್ ಇದೆ. ಪೇಪರ್ 1 ಬಗ್ಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ತುಂಬ ಕೆಲಸದ ಒತ್ತಡದಿಂದ ನನಗೆ ಕ್ಲಾಸ್ ಮಾಡಲು ಆಗಿಲ್ಲ. ಇನ್ನು ಮುಂದೆ ಕ್ಲಾಸ್ ಮಾಡುವ ಒಂದು ಪ್ರಯತ್ನ ಮಾಡುತ್ತೇನೆ. ನೆಟ್ ಎಕ್ಸಾಮಿಗಾಗಿ ನನ್ನ ಹತ್ತಿರ ತಾವೆಲ್ಲರೂ ಮೊದಲಿಗೆ ಈ ಬುಕ್ಕನ್ನು ಪಡೆದಿದ್ದೀರಿ. ಓಕೆ, ಕ್ವಶನ್ ಬ್ಯಾಂಕ್ ತಾವೆಲ್ಲರೂ ಇದನ್ನು ತೆಗೆದುಕೊಂಡಿದ್ದೀರಿ, ಈ ಬುಕ್. ಓಕೆ, ಈ ಬುಕ್ ಯಾರ್ಯಾರು ತೆಗೆದುಕೊಂಡಿದ್ದರೋ ಇದು ವ್ಯಾಲ್ಯೂಮ್ ನಂಬರ್ 1. ಈಗ ನಿನ್ನೆ ಒಂದು ಬುಕ್ ಬರೆದಿದ್ದೆ, ಅದು ಇವತ್ತು ನನಗೆ ಬಂದಿದೆ. ಇದು ಇವತ್ತು ನನ್ನ ಕೈ ಸೇರಿದೆ. ಈ ಪುಸ್ತಕದ ಬಿಡುಗಡೆ ಇವತ್ತು ನನ್ನ ಮಗಳ ಶಾಂತಲಕ್ಷ್ಮಿ ಕೈಯಿಂದ ಈ ಬುಕ್ಕನ್ನು ಬಿಡುಗಡೆ ಮಾಡಿದ್ದೇನೆ. ಇಂದು ಅಕ್ಷಯ ತೃತೀಯ ದಿವಸ ಮತ್ತು ಬಸವಣ್ಣನವರ ಒಂದು ಜಯಂತಿ ನಿಮಿತ್ತವಾಗಿ ಈ ಪುಸ್ತಕನ ಬಿಡುಗಡೆ ಮಾಡಿದ್ದೇನೆ. ಇದು ವ್ಯಾಲ್ಯೂಮ್ ನಂಬರ್ 2 MCQ ಕ್ವಶನ್ ಬ್ಯಾಂಕ್ ಇದೆ. ಓಕೆ, ಎಲ್ಲ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಈ ಪ್ರಶ್ನೆಗಳಿವೆ. ಇದು ಕನ್ನಡದೊಳಗೆ ಬರೆದು ಪಬ್ಲಿಷ್ ಮಾಡುವ ಅವಕಾಶ ಮತ್ತು ಟೈಮ್ ನನಗೆ ಇರದೇ ಇದ್ದಾಗ ಇದನ್ನು ಆ್ಯಸ್ ಇಟ್ ಈಸ್ ಇಂಗ್ಲೀಷದಲ್ಲಿ ಬರೆದಿದ್ದೇನೆ. ಇಂಗ್ಲೀಷ್ ಬುಕ್ಕನ್ನು ತಾವೆಲ್ಲರೂ ಓದಬೇಕು. ಯಾಕೆಂದರೆ ನೆಟ್ ಎಕ್ಸಾಮ್ ಇಂಗ್ಲೀಷ್ ಮೀಡಿಯಮ್ದಲ್ಲಿದೆ. ಯಾವ ಪ್ರಶ್ನೆ ತಿಳಿಯೋದಿಲ್ಲವೋ ಆವಾಗ ಗೂಗಲ್ ಲೆನ್ಸ್ ಅಂತೇಳಿ ಒಂದು ಆ್ಯಪ್ ಇದೆ, ಗೂಗಲ್ ಲೆನ್ಸ್. ಓಕೆ, ಅದನ್ನು ಯೂಸ್ ಮಾಡಿ ನೀವೇನು ಮಾಡಿರಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್, ಇಂಗ್ಲೀಷ್ ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಅದನ್ನು ಓದಬೇಕು.
ಇದರಲ್ಲಿ ತುಂಬ ಅದ್ಭುತವಾದ ಮತ್ತು ತುಂಬ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ಗಳಿವೆ. ಪ್ರತಿಯೊಂದು ರಾಜ್ಯಕ್ಕೆ ಭೇಟಿ ಕೊಟ್ಟು ಪ್ರತಿಯೊಂದು ರಾಜ್ಯದ ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಮಟೀರಿಯಲ್ ಕಲೆಕ್ಷನ್ ಮಾಡಿ, ಬೇರೆ ಬೇರೆ ಟಾಪ್ ಯೂನಿವರ್ಸಿಟಿಯಿಂದ ಮಟೀರಿಯಲನ್ನು ಕಲೆಕ್ಷನ್ ಮಾಡಿ, ಬೇರೆ ಬೇರೆ ರಾಜ್ಯದ ಪ್ರಶ್ನೆ ಪತ್ರಗಳನ್ನು ಕಲೆಕ್ಟ್ ಮಾಡಿ, ಬೇರೆ ಬೇರೆ ಎಂಟ್ರೆನ್ಸ್ ಪೇಪರ್ಗಳನ್ನು ಓದಿ, ಅಂಥ ಪ್ರಶ್ನೆಗಳನ್ನು ಅಂಥ ಲೈಬ್ರರಿದೊಳಗಿರುವಂಥ ಕಂಟೆಂಟನ್ನು ಸಂಗ್ರಹ ಮಾಡಿ, ಅದರೊಳಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುವು ಅದನ್ನು ನಾನು ಕ್ಲಾರಿಫೈ ಮಾಡಿ, ಅದನ್ನು ಕ್ಲಾಸಿಫಿಕೇಷನ್ ಮಾಡಿ, ಅದನ್ನು ಸಾರ್ಟಿಂಗ್ ಮಾಡಿ, ರಿಪೀಟ್ ಬರುವಂಥ ಪ್ರಶ್ನೆಗಳು ಯಾವ ಚಾಪ್ಟರ್ದ ಮೇಲೆ ಬರುತ್ತಿವೆ ಅನ್ನೋದನ್ನು ನೋಡಿ ಆ ಅನುಭವಕ್ಕೆ ಆ ಪ್ರಶ್ನೆಗೆ ವ್ಯಾಲ್ಯೂಯೇಬಲ್ ಇರುವಂಥ ಕಂಟೆಂಟನ್ನು ಈ ಬುಕ್ಕದಲ್ಲಿ ಇಟ್ಟಿದ್ದೇನೆ. ಸೊ ಹೀಗಾಗಿ ನನ್ನ ಅನುಭವ ನಿಮಗೆ ದಾರಿದೀಪವಾಗುತ್ತದೆ, ನನ್ನ ಅನುಭವ ನಿಮಗೆ ಸಹಕಾರಿಯಾಗುತ್ತದೆ, ನನ್ನ ಅನುಭವ ನಿಮಗೆ ಪ್ರೋತ್ಸಾಹ ನೀಡುತ್ತದೆ, ನನ್ನ ಅನುಭವ ನಿಮಗೆ ರಿಸಲ್ಟ್ ತೆಗೆದುಕೊಂಡು ಬರುತ್ತದೆ. ಸೊ ದಯವಿಟ್ಟು ನನ್ನ ಅನುಭವವನ್ನು ತಾವೆಲ್ಲರೂ ಸ್ವೀಕಾರ ಮಾಡಿ ಬರುವ ನೆಟ್ ಎಕ್ಸಾಮ್ದಲ್ಲಿ ತಾವೆಲ್ಲರೂ ಪಾಸ್ ಆಗಬೇಕು. ಕೆಸೆಟ್ ಆಗಿಲ್ಲ ಅಂತೇಳಿ ಕೈ ಕೊಟ್ಕೊಂತ ಕೂಡಬಾರ್ದು. ಆಗಿಲ್ಲ ಅಂದರೆ ಯಾಕೆ ಆಗಲಿಲ್ಲ, ಎಲ್ಲಿ ಎಡವಿದ್ದೇನೆ, ನಾನು ಯಾವ ಚಾಪ್ಟರ್ಗೆ ಹೆಚ್ಚು ಒತ್ತು ಕೊಡಬೇಕು, ಯಾವ ಬುಕ್ಕನ್ನು ಓದಬೇಕು, ಯಾವ ಯೂನಿಟ್ ಓದಿದರೆ ನನಗೆ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ತಾವು ಸ್ವತಃ ತಿದ್ದಿಕೊಂಡು ಮುಂದೆ ನಡೆಯಬೇಕು. ಎಲ್ಲಿವರೆಗೆ ನೀವು ನಿಮ್ಮ ತಪ್ಪುಗಳು ನಿಮಗೆ ತಿಳಿಯುವುದಿಲ್ಲೋ ಅಲ್ಲಿವರೆಗೆ ರಿಸಲ್ಟ್ ಬರುವುದಿಲ್ಲ. ಮತ್ತು ಯಾವಾಗಲೂ ಒಂದು ಸತತ ಪ್ರಯತ್ನ ಅಂತೇಳಿ ನಾವು ಕರಿತೀವಿ. ಯಾರು ಸತತ ಪ್ರಯತ್ನ ಮಾಡುತ್ತಿರುತ್ತಾರೋ ಅಂಥ ವ್ಯಕ್ತಿಗಳು ರಿಸಲ್ಟನ್ನು ಪಡೆಯುತ್ತಾರೆ. ಅದು ಸತತ ಪ್ರಯತ್ನ ಅಂದರೆ ಸುಮ್ಮನೆ ಅಲ್ಲ, ಕ್ವಾಲಿಟಿ ಪ್ರಯತ್ನ ಇರಬೇಕು. ನಾವೇನು ಕರಿತೀವಿ ಉತ್ತಮ ಪ್ರಯತ್ನ, ಸ್ಟ್ಯಾಂಡರ್ಡ್ ಪ್ರಯತ್ನ ಅಂತೇಳಿ ಕರಿತೀವಿ. ಆ ರೀತಿ ಪ್ರಯತ್ನ ತಾವೆಲ್ಲರೂ ಮಾಡಬೇಕು. ಈ ಬುಕ್ಕನ್ನು ತಾವೆಲ್ಲರೂ ಓದಬೇಕು. ದಯವಿಟ್ಟು ಈ ಬುಕ್ ತೆಗೆದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳು ಈ ಬುಕ್ಕನ್ನು ತೆಗೆದುಕೊಡ್ರಿ. ಸರ್ ಬುಕ್ಕು ದುಡ್ಡು ಇಲ್ಲರಿ ನಮ್ಮ ಹತ್ರ, ದುಡ್ಡೇ ದೊಡ್ಡಪ್ಪ. ಹೌದು, ಆದ್ರೆ ಈ ಬುಕ್ ಓದಿದ ಮೇಲೆ ನೀವು ಸಾಕಷ್ಟು ದುಡ್ಡು ಗಳಿಸ್ತೀರಿ. ಬುಕ್ಕಿಗಾಗಿ ದುಡ್ಡು ಇಲ್ಲ ಅನ್ನಬಾರ್ದು. ನಾವು ಒಂದು ಬಟ್ಟೆ ಕಡಿಮೆ ತೆಗೆದುಕೊಳ್ಳೋಣ, ಒಂದು ಪ್ಯಾಂಟ್ ಕಡಿಮೆ ತೆಗೆದುಕೊಳ್ಳೋಣ, ಒಂದು ಸ್ಟ್ಯಾಂಡರ್ಡ್ ವಾಚನ್ನು ಕಡಿಮೆ ತೆಗೆದುಕೊಳ್ಳೋಣ, ಆದರೆ ಬುಕ್ ಮಾತ್ರ ತಾವು ಪಡೀಲೇಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತು, ನಿನ್ನ ಮೈ ಮೇಲೆ ಹರಕು ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ಆದರೆ ಕೈಯಲ್ಲಿ ಒಂದು ಬುಕ್ ಇರಬೇಕು. ಒಂದು ಬುಕ್ ತಯಾರು ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಓಕೆ, ಈ ಬುಕ್ಕನ್ನು ಓದಿದ ಮೇಲೆ ರಿಸಲ್ಟ್ ಬಂದಾಗ ನೀವು ಖರ್ಚು ಮಾಡಿದ ಹಣ ಅದು ನಿಮ್ಮ ಸಂಪತ್ತಾಗಿರುತ್ತದೆ. ಇಟ್ ಈಸ್ ಆ್ಯನ್ ಇನ್ವೆಸ್ಟ್ಮೆಂಟ್. ಪುಸ್ತಕದೊಳಗೆ ನಾವು ದುಡ್ಡು ಖರ್ಚು ಮಾಡಿದ್ದೀವಿ ಅಂದರೆ ಅದು ಒಂದು ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ಅದು ನಿಮಗೆ ಭಾಳಷ್ಟು ಲಾಭ ತೆಗೆದುಕೊಂಡು ಮರಳಿ ತಾವೆಲ್ಲರೂ ಯು ವಿಲ್ ಗೆಟ್ ದ ಬಿಗ್ ರಿಸಲ್ಟ್ ಬೈ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಮನಿ ಆನ್ ದಿಸ್ ಬುಕ್. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಟೇಕ್ ದಿಸ್ ಬುಕ್, read it, only read it, because time is completely short. Within short time you read this book, because according to chapter wise I made a questions, chapter wise ಕ್ವಶನ್ಸ್ಗಳದವ್ರಿ. ಇದನ್ನು ನೀಟಾಗಿ ಪ್ರಶ್ನೆಗಳನ್ನು ಓದ್ರಿ, ಗ್ಯಾರಂಟಿ ರೀ ನನಗೆ ಗೊತ್ತಾಗ್ಯದಲ್ರಿ ಈ ಪ್ರಶ್ನೆದೊಳಗಿಂದ ಪ್ರಶ್ನೆ ಕೇಳ್ತಾನೆ ಅಂತೇಳಿ. ಯಾಕೆ ಕೇಳ್ತಾನಂದ್ರೆ ಅದಕ್ಕೆ ಬಿಟ್ಟು ಏನು ಕೇಳ್ತಾರೆ ಅನ್ನೋದು ನಾನು ಭಾಳ ಹುಡುಕಾಡಿ ತೊಗೊಂಡು ಬಂದೀನಿ ರೀ ಪ್ರಶ್ನೆಗಳು. ನಿನ್ನೆ ಆಂಧ್ರದೊಳಗೆ ಪ್ರಶ್ನೆ ಕೇಳಿದಾಗ ಅವ್ರು ಏನು ಕೇಳಿದ್ರು, ಕೇರಳದೊಳಗೆ ಒಂದು ಅರಣ್ಯ ಇದೆ, ಅದಕ್ಕೆ ಸೈಲೆಂಟ್ ವ್ಯಾಲಿ ಅಂತೇಳಿ ಕರೀತಾರೆ. ಸೈಲೆಂಟ್ ವ್ಯಾಲಿ ಯಾಕೆ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ರು. ಸೈಲೆಂಟ್ ವ್ಯಾಲಿಗೆ ಅಂದರೆ ಶಾಂತ ಕಣಿವೆ ಅಂತೇಳಿ ಕರೀಲಿಕ್ಕೆ ಏನು ಕಾರಣ? 4 ಆಪ್ಷನ್, ಅದರೊಳಗೆ ಒಂದು ಕರೆಕ್ಟ್ ಆಪ್ಷನ್ ಯಾವುದು ಇತ್ತು ಅಂದರೆ ಕ್ರಿಕೆಟ್ ಅನ್ನೋ ಒಂದು ಹುಳ ನೈಟ್ ಟೈಮ್ದೊಳಗೆ, ರಾತ್ರಿ ಸಮಯದೊಳಗೆ ಅದು ಜೋರಾಗಿ ಕಿರಿಸ್ತಿರ್ತದೆ, ಸಪ್ಪಳ ಮಾಡ್ತಿರ್ತದೆ. ಆ ಕ್ರಿಕೆಟ್ ಅನ್ನುವ ಹುಳ ಈ ಕಣಿವೆದೊಳಗೆ ಇರುವುದಿಲ್ಲ. ಹೀಗಾಗಿ ರಾತ್ರಿ ಸಮಯದೊಳಗೆ ಇಡೀ ಒಂದು ಈ ಫಾರೆಸ್ಟ್ ಏರಿಯಾ ಸೈಲೆಂಟ್ ವ್ಯಾಲಿ ಅಂತೇಳಿ ಇದನ್ನು ಕರೆಯುತ್ತಾರೆ. ಇದು ನನ್ನ ಈ ಬುಕ್ದೊಳಗೆ ನಾನು ಬರೆದಿದ್ದೈತಿ ಆ ಪ್ರಶ್ನೆ. ಆ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ, ಆಂಧ್ರ ಪ್ರದೇಶದ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನನಗೆ ಹೌದಲ್ಲೋ ಈ ಪ್ರಶ್ನೆ ನನ್ನ ಬುಕ್ದೊಳಗೆ ಐತಲ್ಲೋ ಅಂತೇಳಿ ನನಗೆ ಭಾಳ ಖುಷಿಪಟ್ಟೆ ನಾನು. ಇದರ ಅರ್ಥ ನಾನು ಸಂಗ್ರಹ ಮಾಡಿದ ಮಟೀರಿಯಲ್ ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿ ನಾನು ಅಂತೇಳಿ ನನ್ನನ್ನು ನಾನು ಬಣ್ಣಿಸಿಕೊಳ್ಳುವುದಿಲ್ಲ. ಬಸವಣ್ಣನವ್ರು ಹೇಳಿದ್ರು, ತನ್ನ ಬಣ್ಣಿಸಬೇಡ ಅಂದ್ರೆ ಡೋಂಟ್ ಗ್ಲೋರಿಫೈ ಯುವರ್ ಸೆಲ್ಫ್. ನಾನು ಭಾಳ ಶಾಣೆ ಇದ್ದೀನಿ, ನಾನು ಭಾಳ ಬುದ್ಧಿವಂತ ಇದ್ದೀನಿ, ನನ್ನದೇ ಕರೆಕ್ಟ್ ಅದ ಅನ್ನಂಗಿಲ್ಲ. ಬಟ್ ಏನೋ ಬೇರೆ ರಾಜ್ಯಕ್ಕೆ ಅಟೆಂಡ್ ಮಾಡಿ ಎಕ್ಸಾಮ್ ಬರೆದು ಬಂದಾಗ ರಿಪೀಟ್ ಯಾವ ಚಾಪ್ಟರ್ ಮೇಲಿಂದ ಪ್ರಶ್ನೆಗಳನ್ನು ಕೇಳುತ್ತಾರೆ ಅನ್ನೋದನ್ನು ಸಂಗ್ರಹ ಮಾಡಿದಂಥ ಮಟೀರಿಯಲ್ ನಾನು ನಿಮ್ಮ ಕೈಗೆ ಕೊಡುತ್ತಿದ್ದೇನೆ. ಸೊ ಇಂಥ ಮಟೀರಿಯಲ್ನ ತಾವೆಲ್ಲರೂ ಓದಿ ನಿಮ್ಮ ಭವಿಷ್ಯ ನೀವೆಲ್ಲರೂ ಉಜ್ವಲ ಮಾಡಿಕೊಳ್ಳಬೇಕು ಅನ್ನೋ ಒಂದು ಶುಭಾಶಯದೊಂದಿಗೆ
ಬಸವಣ್ಣನವರ ಒಂದು ಪಾದಕ್ಕೆ ತಲೆಬಾಗುತ್ತಾ ಬಸವಣ್ಣನವರು ಹೇಳಿದ ಕಾಯಕ ನೀವು ಓದೋದೇ ನೋಡಿರಿ. ಡೈಲಿ ನಾನು ಪ್ರತಿನಿತ್ಯ ಇವತ್ತಿಗೂ ಕೂಡ ಮೋರ್ ದೆನ್ 10 to 12 hours ಐ ಆಮ್ ವರ್ಕಿಂಗ್. 10 ರಿಂದ 12 ತಾಸು ಇವತ್ತಿಗೂ ನಾನು ವರ್ಕ್ ಮಾಡುತ್ತಿದ್ದೇನೆ. ಅದು ಓದುವುದಾಗಲಿ, ಬರೆಯುವುದಾಗಲಿ, ಮನನ ಮಾಡೋದಾಗಲಿ, ಚಿಂತನೆ ಮಾಡೋದಾಗಲಿ, ಮಟೀರಿಯಲ್ ಕಲೆಕ್ಷನ್ ಮಾಡೋದಾಗಲಿ, ಎಡಿಟ್ ಮಾಡೋದಾಗಲಿ, ವಿಡಿಯೋ ಮಾಡೋದಾಗಲಿ, ಏನೇ ಮಾಡಿದ್ರೂ ಕೂಡ ನಿನ್ನ ಪ್ರತಿಯೊಂದು ಕೆಲಸವು ನಿನ್ನ ಬೆಳವಣಿಗೆ ಕಾರಣ ಆಗಬೇಕು. ನೀವು ಏನೇ ಮಾಡ್ರಪ್ಪ, ಆದರೆ ನೀವು ಮಾಡುವಂಥ ಪ್ರತಿಯೊಂದು ಚಟುವಟಿಕೆ ನಿಮಗೆ ಸಹಕಾರಿಯಾಗಿರಬೇಕು, ನಿಮಗೆ ಸಹಾಯವಾಗಬೇಕು, ನೀವು ಬೆಳೆಯಬೇಕು. ಸರ್ ಫೋನೇ ಎತ್ತಂಗಿಲ್ಲ ಸರ್, ಯಾರ ಜೊತೆಗೆ ಮಾತಾಡೋಂಗಿಲ್ಲ ಸರ್, ಎಲ್ಲಿ ಸಿಗಂಗಿಲ್ಲ, ನಾನು ಯಾಕೆ ಸಿಗಬೇಕಪ್ಪ ಎಲ್ಲರಿಗೆ? ನೋಡಿರಿ, ನಾ ಹೇಳೋ ಉದ್ದೇಶ ನೀವು ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಿಂದ ನಿಮಗೆ ಬೆನಿಫಿಟ್ ಆಗಬೇಕು, ನೀವು ಅದನ್ನು ಬೆಳಿಬೇಕು. ನಿಮ್ಮ ಜೊತೆಗೆ ಮಾತಾಡ್ಕೊಂತ ಒಂದು ವಾರದೊಳಗೆ ಬುಕ್ಕನ್ನು ಬರೆದಿದ್ದೇನೆ. ಹೇಗೆ ಬರೆದಿರ್ಬೋದು ರೀ? ಎಲ್ಲ ಕಡೆ ಸಿಕ್ಕಾಪಟ್ಟೆ ಮೆಟೀರಿಯಲ್ ಕಲೆಕ್ಷನ್ ಮಾಡಿ ಅದನ್ನು ಶಾರ್ಟಿಂಗ್ ಮಾಡಿ ಅದನ್ನು ಚಾಪ್ಟರ್ ವೈಸ್ ಹಂಚಿ ಯಾವುದು ವ್ಯಾಲ್ಯೂಯಬಲ್ ಪ್ರಶ್ನೆಗಳದನ್ನು ಇಟ್ಟು ಅದಕ್ಕೆ ಯಾವುದು ಕರೆಕ್ಟ್ ಆನ್ಸರ್ ಐತೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಈ ಬುಕ್ದೊಳಗೆ ಬರೆದೇನೆ ರೀ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಈಸ್ ಇಂಪಾರ್ಟೆಂಟ್, ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್ ಈಸ್ ಇಂಪಾರ್ಟೆಂಟ್, ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಈಸ್ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಯೂಸ್ ದಿಸ್ ಟೈಮ್ ಫಾರ್ ಡೆವಲಪ್ಮೆಂಟ್ ಆಫ್ ಯುವರ್ ಸೆಲ್ಫ್. ಈ ಸಮಯವನ್ನು ಸದುಪಯೋಗ ಮಾಡಿಕೊಂಡು ತಾವೆಲ್ಲರೂ ಬೆಳಿಬೇಕು. ಬರುವ ನೆಟ್ ಎಕ್ಸಾಮದಲ್ಲಿ ತಾವೆಲ್ಲರೂ ಪಾಸ್ ಆಗಬೇಕು ಅನ್ನುವುದು ಶುಭಾಶಯದ ಎರಡು ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ.